ಸ್ಯಾಂಡಲ್ವುಡ್ನಲ್ಲಿ ಲಕ್ಷ್ಮಿಯ ಹೊಳೆ ಹರಿತಿದೆ. ಈ ನಡುವೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಎಂಟ್ರಿ ಕೊಡ್ತಿದ್ದಾರೆ. ಹೇಗ್ ನಡೀತಿದೆ, ಲಕ್ಷ್ಮಿ ಒಲಿತಾರ ಅನ್ನುವಂಥದ್ದಕ್ಕೆಲ್ಲ ಉತ್ತರ ಕೊಡೋಕೆ ನಟ ದೀಕ್ಷಿತ್ ಅವರು ರೆಡಿ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ದೀಕ್ಷಿತ್ ಅವರೇ, ಆರಾಮಿದ್ದೀರಾ? ಹೇಗ್ ನಡೀತಿದೆ ಜೀವನ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ. ಸೊ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಒಂದಾದ್ಮೇಲೆ ಒಂದೊಂದು ಸಿನಿಮಾದಲ್ಲಿ ಬ್ಯುಸಿ ಆಗ್ತಾ ಇದ್ದೀರಾ. ಲೈನಪ್ಸ್ ಕೂಡ ಇರುವಂಥದ್ದು ನಿಮ್ಮದು. ಸೊ ಬ್ಯುಸಿ ಶೆಡ್ಯೂಲ್ನಲ್ಲಿ ಇರುವಂತಹ ದೀಕ್ಷಿತ್ ಅವರಿಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬಂದಿದ್ದು ಹೇಗೆ? ಮೊದಲನೇದಾಗಿ ಬ್ಯುಸಿ ಅನ್ನೋ ಪದ ಇದೆಯಲ್ಲ, ಇದನ್ನು ತೆಗೆದು ಹಾಕ್ಬಿಡ್ಬೇಕು. ಯಾಕಂದರೆ ಹೊರಗಡೆ ಕತೆ ಹೇಳಬೇಕಂದ್ರೆ ಅವ್ರು ಬ್ಯುಸಿ ಇದ್ದಾರೆ ಬಡ ಬಿಡು ಅಂತಿದ್ದಾರೆ. ಇಲ್ಲ, ಬ್ಯುಸಿ ಇಲ್ಲ. ನಾನು ಕೆಲಸ ಮಾಡೋದಕ್ಕೆ ಇನ್ನೂ ಜಾಗ ಇದೆ, ಇನ್ನೂ ಸಮಯ ಇದೆ. ಸೊ ಅದು ಒಂದು. ಆ್ಯಂಡ್ ಎರಡನೇದು, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನನಗೆ 2023ರಲ್ಲಿ ನಾವು ಶೂಟಿಂಗ್ ಶುರು ಮಾಡಿದ್ದು. ನಮ್ಮ ನಿರ್ದೇಶಕರು ಅಭಿಯವರು ನಮ್ಮದೇ ಫಿಲ್ಮ್ ಸ್ಕೂಲಲ್ಲಿ ಆ್ಯಕ್ಟಿಂಗ್ ಕಲಿಯೋದಕ್ಕೆ ಅಂತ ಬಂದಿದ್ದರು. ಅಲ್ಲಿ ನನಗೆ ಕತೆ ಹೇಳಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿದು. ಆ್ಯಂಡ್ ಲಕ್ಷ್ಮಿ ಬರ್ತಾಳೋ ಇಲ್ವೋ ಅದು ಜನರು ಹೇಳಬೇಕು. ನವಂಬರ್ 21ನೇ ತಾರೀಕು ಥಿಯೇಟ್ರಿಗೆ ಸಿನಿಮಾ ಬರ್ತಾ ಇದೆ. ಸೊ ಆವತ್ತು ಅವರೆಲ್ಲರೂ ಬಂದರೆ ಅವ್ರ ಜೊತೆ ಲಕ್ಷ್ಮಿನೂ ನಿರ್ಮಾಪಕರ ಮನೆ ಸೇರುತ್ತೆ. ಬಟ್ ಒಂದು ವಿಭಿನ್ನವಾದ ಸಿನಿಮಾ, ಸಾಕಷ್ಟು ದಿನಗಳಾದಮೇಲೆ ಒಂದು ಹೇಸ್ಟ್ ಬ್ಯಾಕ್ಡ್ರಾಪ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಆ್ಯಂಡ್ ಮೊದಲನೇ ಬಾರಿಗೆ ಹ್ಯೂಮರ್ನ ನಾನು ಟ್ರೈ ಮಾಡಿದ್ದೀನಿ. ಆ್ಯಂಡ್ ಹೇಸ್ಟಲ್ಲಿ ಕೂಡ ಹ್ಯೂಮರ್ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಈ ಥರದ್ದು ರಾಬರಿ ಕಥೆಗಳೆಲ್ಲ ಆದಷ್ಟು ಸ್ವಲ್ಪ ಸೀರಿಯಸ್ ಆಗಿರುತ್ತೆ. ಬಟ್ ಇಲ್ಲಿ ನಾವು ಎಷ್ಟೋ ವಿಷಯಗಳನ್ನು ನಗಿಸ್ತಾ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನೀವು ಹೇಳಿದಾಗಲೇ ಎಷ್ಟು ಸೀರಿಯಸ್ ವಿಷಯಗಳನ್ನ ನಗಿಸ್ತಾ ನೀವು ಹೇಳಿದ್ರೆ, ಹಾಸ್ಯವಾಗಿ ಹೇಳಿದ್ರೆ ಪ್ರೇಕ್ಷಕರು ಅದನ್ನು ತಗೋತಾರೆ. ಸೊ ಅದನ್ನ ನೀವು ಸಿನಿಮಾದಲ್ಲಿ ಪ್ರಯತ್ನ ಮಾಡಿರುವಂಥದ್ದು. ಸೊ ಖಂಡಿತವಾಗ್ಲೂ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ ಅನ್ನೋಂಥ ಭರವಸೆ ಎಲ್ಲ ಇದೆ. ಸ್ಯಾಂಡಲ್ವುಡ್ನಲ್ಲಿ ಯಾವ ರೀತಿ ಒಂದು ಭರವಸೆ ಇರಬಹುದು, ಒಂದು ಮೆಚ್ಚುಗೆ ಜೊತೆಗೆ ಸಾಥ್ ಸಿಗ್ತಾ ಇದೆ ಸಿನಿಮಾಗೆ ಅಂತ, ನಿಮ್ಮ ಸಿನಿಮಾಗೆ ರಿಲೀಸ್ಗೂ ಮೊದಲು? ಯಾವ ರೀತಿ ಅರ್ಥ ಆಗಲಿಲ್ಲ. ಸಪೋರ್ಟಿವ್ ನೋಡಿ, ಇವತ್ತು ನೀವು ಇಲ್ಲಿ ಕೂತಿದ್ದೀರಾ, ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ಅದ್ಭುತವಾಗಿ ಗ್ಯಾರಂಟಿ ನ್ಯೂಸ್ ಅವ್ರಿಗೆ ಇನ್ನೊಂದು ಇಂಟರ್ವ್ಯೂ ಕೊಟ್ಟೆ. ಈ ಥರ ಎಲ್ಲರೂ ನಾವು ಇಷ್ಟು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಕೆಲಸವನ್ನು ಯಾರು ನೋಡಿದ್ದಾರೆ, ನನ್ನ ಕೆಲಸವನ್ನು, ಅಥವಾ ನನ್ನ ಜೊತೆ ಯಾರಿಗೆ ಪರ್ಸ್ನಲ್ ಲೆವೆಲಲ್ಲಿ ಒಂದು ಒಡನಾಟ ಇದೆ, ಅವರೆಲ್ಲರೂ ಇವತ್ತು ಇಲ್ಲ, ಈ ಸಿನಿಮಾ ಚೆನ್ನಾಗಿ ಆಗಬೇಕು, ಬೇರೆ ರೀತಿಯಲ್ಲಿ ಬಂದಿದೆ, ಆ್ಯಂಡ್ ನೀನು ಚೆನ್ನಾಗಿ ಆಗಬೇಕು ಅನ್ನೋ ಕಾರಣಕ್ಕೆ ಒಂದಿಷ್ಟು ಬೇರೆ ಥರ ಸಪೋರ್ಟ್ ಖಂಡಿತವಾಗ್ಲೂ ಬರ್ತಾ ಇದೆ. ಆ್ಯಂಡ್ ಅದಲ್ಲದೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ನಿರ್ಮಾಪಕರ ಸಪೋರ್ಟ್. ಈ ಸಂದರ್ಭದಲ್ಲಿ ಪ್ರಮೋಷನ್ ಟೈಮಲ್ಲಿ ಅವ್ರ ಸಪೋರ್ಟ್ ತುಂಬಾ ಇದೆ. ಪ್ರಮೋಷನ್ಸ್ಗೆ ಏನೇನು ಬೇಕು ಅಥವಾ ಏನೇನು ಮಾಡಬೇಕು ಎಲ್ಲವನ್ನೂ ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನನ್ನ ತಂಡ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ತಂಡ, ನಮ್ಮ ನಿರ್ದೇಶಕರು ಅಭಿ ಸರ್ ಆಗಿರ್ಬೋದು, ಅಥವಾ ಬೃಂದಾ ಅವರಾಗಿರ್ಬೋದು, ಅಥವಾ ಶ್ರೀವತ್ಸ, ಶ್ರೇಯಸ್, ಆಮೇಲೆ ಅಶ್ವಿನ್, ವಿನೋದ್, ನನ್ನ ಗುರುಗಳು ಉಷಾ ಮೇಡಮ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಒಂದಿಷ್ಟು ಜನ ಹುಡುಗರು ನನಗೆ ಬೇಕಾಗಿರೋರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ್ಯಂಡ್ ಇವತ್ತು ಪ್ರಮೋಷನ್ಗೆ ಅಂತ ಬಂದಾಗ ಎಲ್ಲರೂ ಒಟ್ಟಾಗಿ ನಿಂತಿದ್ದೀವಿ. ಇರ್ರೆಸ್ಪೆಕ್ಟಿವ್ ಆಫ್ ಅವ್ರಿಗೆ ಬೇರೆ ಕೆಲಸ ಇದ್ದರು ಅಥವಾ ಬೇರೆ ಸಮಸ್ಯೆಗಳು, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇವತ್ತು ಒಟ್ಟಿಗೆ ನಿಂತು ಸಿನಿಮಾನ ಪ್ರಮೋಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದ್ರ ಜೊತೆಗೆ ನನ್ನ ಹಿಂದಿನ ಸಿನಿಮಾ ನೋಡಿರುವಂಥ ಆಡಿಯನ್ಸ್ ನನಗೆ ಯಾವಾಗಲೂ ತಲೆಯಲ್ಲಿತ್ತು. ಯಾಕಂದರೆ ಒಬ್ಬ ನಟನ ಮೇಲೆ ನಂಬಿಕೆ ಬರಬೇಕು ಅಂದರೆ ಪ್ರಾಜೆಕ್ಟು ಆ ಕ್ರೆಡಿಬಿಲಿಟಿ ಇದ್ದರೆ ಮಾತ್ರ, ಸಿನಿಮಾ ಟು ಸಿನಿಮಾ ನೋಡ್ಕೊಂಡು ಬರ್ತಾ ಆ ನಂಬಿಕೆಯನ್ನು ಇಟ್ಕೊಂಡ್ರೆ ಮಾತ್ರ ನನ್ನ ಮುಂದಿನ ಸಿನಿಮಾಗಳಿಗೆ ವರ್ಕ್ ಆಗುತ್ತೆ ಅಂತ. ಎಲ್ಲೋ ಒಂದು ಕಡೆ ಹಿಂದಿನ ಸಿನಿಮಾಗಳು, ದಿಯಾಯಿಂದ ಹಿಡಿದು ದಸರಾ, ಬ್ಲಿಂಕ್, KTM ಎಲ್ಲ ಸಿನಿಮಾಗಳು ಅದು ಇವತ್ತಿಗೆ ಹೆಲ್ಪ್ ಆಗ್ತಾ ಇದೆ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಗೆ ಅದು ಹೆಲ್ಪ್ ಆಗ್ತಾ ಇದೆ. ಅಂದರೆ ಆ ಸಿನಿಮಾ ನೋಡಿದವರು ಓಕೆ, ಒಂದು ಸಿನಿಮಾನ ನೋಡಬಹುದು ಅಂತ ಒಂದಿಷ್ಟು ಕಮೆಂಟ್ಗಳು ಹಾಕೋದಾಗಿರ್ಬೋದು, ಅಥವಾ ಬೇರೆ ಜಾನರ್ ಸಿನಿಮಾನ ಮಾಡ್ತಿದ್ದಾರೆ ಅಂತ ಹೇಳೋದ್ರ ಮುಖಾಂತರ ಆಗಿರ್ಬೋದು. ಸೊ ಈ ರೀತಿ ಸಾಕಷ್ಟು ಸಪೋರ್ಟ್ ಸಿಗ್ತಾ ಇದೆ ಎಲ್ಲ ಕಡೆಯಿಂದ. ಕೇವಲ ನಟನಾಗಿ ಮಾತ್ರ ಅಲ್ಲ, ನಿರ್ಮಾಣ ಕೂಡ ಮಾಡ್ತಿದ್ದೀರಾ. ಈ ಹಿಂದೆ ಅದ್ರ ಬಗ್ಗೆ ಕೂಡ ನಾವು ಮಾತನಾಡಿದ್ವಿ. ಸೊ ಈ ಸಿನಿಮಾಗೆ ನಿರ್ಮಾಪಕರಂದ್ರೆ ಅವ್ರ ಕಷ್ಟ ಏನು ಎತ್ತ ಎಲ್ಲವೂ ಸಹ ನಿಮಗೆ ಗೊತ್ತಿರುತ್ತೆ. ಏನಾದರೂ ಇನ್ಪುಟ್ಸ್ ಕೊಟ್ರಾ ಅಂತ? ಮೊದಲನೇ ಸರಿ ಸಿನಿಮಾ ಮಾಡ್ತೀವಿ ಅಂತಂದಾಗ ನನಗೆಲ್ಲರೂ ಹೇಳಿದ್ದು, ನಮ್ಮ ಮಕ್ಕಳನ್ನೇ ಬಾವಿಗೆ ತಳ್ಳಿ ಆಳ ಕಂಡು ಹಿಡಿಬಾರ್ದು. ಸೊ ನೀನು ಯಾಕೆ ನಿನ್ನ ಮಗನೇ ಬಾವಿಗೆ ತಳ್ಳಿ ಆಳನ್ನು ಕಂಡು ಹಿಡಿತಾ ಇದೆಯಾ ಅಂತ. ಅಂದರೆ ಎಲ್ಲರೂ ಹೇಳೋದಂದರೆ ಸಿನಿಮಾ ಪ್ರೊಡಕ್ಷನ್ ಸ್ವಲ್ಪ ರಿಸ್ಕ್ ಇರುತ್ತೆ, ಇಷ್ಟು ಬೇಗ ಬೇಕಾ, ಈ ರೀತಿಯೇ ಎಲ್ಲರೂ ಹೇಳೋದು. ಬಟ್ ಪ್ರಕಾಶ್ ಸರ್ ವಿಷಯಕ್ಕೆ ಬಂದಾಗ ಫೋನ್ ಮಾಡಿ ವಿಶ್ ಮಾಡಿದ್ರು, ಒಳ್ಳೇದಾಗಲಿ, ಹೊಸ ಶೂಸ್ ಹಾಕೋತಾ ಇದ್ದೀರಾ, ಹೊಸ ಜವಾಬ್ದಾರಿ ತೊಗೊತಾ ಇದ್ದೀರಾ, ಸೊ ಒಳ್ಳೇದಾಗಲಿ ಅಂತ ಹೇಳಿದರು. ಅದು ಬಿಟ್ಟರೆ ಈಗ ನಮ್ಮ ಸಿನಿಮಾ ಮೇಲೆ ಹೆಚ್ಚಿನ ಇದಿದೆ. ನಾವು ವಿಡಿಯೋ ಪೋಸ್ಟ್ ಪ್ರೊಡಕ್ಷನಲ್ಲಿದೆ, ನಡೀತಾ ಇದೆ, ಮುಂದಿನ ವರ್ಷ ರಿಲೀಸು. ಬಟ್ ಈಗ ಆ್ಯಸ್ ಆಫ್ ನೌ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ನವಂಬರ್ 21 ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಸೊ ಅದರ ಜೊತೆಗೆ ಅದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಅದ್ರ ಹಿಂದೆ ಇನ್ನೊಂದು ಸಿನಿಮಾ ಇದೆ, ತೆಲುಗು ಆ್ಯಂಡ್ ಕನ್ನಡ ಸಿನಿಮಾ ಇದೆ, ಗರ್ಲ್ ಫ್ರೆಂಡ್, ನವಂಬರ್ 7 ರಿಲೀಸ್ ಆಗ್ತಾ ಇದೆ. ಸೊ ಮೊದಲು ಈ 2 ಸಿನಿಮಾಗಳ ಬಗ್ಗೆ ಹೆಚ್ಚಿಗೆ ಗಮನ ಹರಿಸ್ತಾ ಇದ್ದೀನಿ. ಅಂದರೆ ಇತ್ತೀಚೆಗಷ್ಟೇ ಒಂದು ಸಾಂಗ್ ಕೂಡ ರಿಲೀಸ್ ಆಯಿತು, ಗರ್ಲ್ ಫ್ರೆಂಡ್ದು. ಸೊ ಎಲ್ಲರೂ ಇಷ್ಟಪಟ್ಟರು. ದೀಕ್ಷಿತ್ ಅವರು ನಮ್ಮ ಕನ್ನಡದ ನಟ,
ಪರಭಾಷೆಯಲ್ಲಿ ಮಿಂಚ್ತಿದ್ದಾರೆ, ಆಪರ್ಚುನಿಟಿಗಳು ಸಿಗ್ತಾ ಇದೆ, ಅವರು ಪ್ರತಿಭೆಯನ್ನು ಗುರುತಿಸ್ತಿದ್ದಾರೆ ಅನ್ನೋಂಥದ್ದು ಬಹಳಷ್ಟು ಇಷ್ಟಪಟ್ಟು ಕಾಮೆಂಟ್ಸ್ಗಳನ್ನು ಹಾಕಿದ್ರು. ನನಗೂ ಖುಷಿ ಆಯ್ತು ಅದನ್ನು ನೋಡಿ. ಸೊ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರಬಹುದು, ಅನುಭವ ಹಂಚ್ಕೊಳೋದಾದ್ರೆ ರಶ್ಮಿಕಾ ಅವ್ರ ಜೊತೆ ಇದ್ದಿದ್ದಂತಹ ಒಡನಾಟ ಸಿನಿಮಾ ಕುರಿತು. ಭಾಳ ಚಾಲೆಂಜಿಂಗ್ ಸ್ಕ್ರಿಪ್ಟ್ ಅದು ಕೂಡ. ಅದು ಕಥೆನ ಕೇಳಿದಾಗ ನನಗೆ ಮೊದಲನೇ ಬಾರಿ ಅನಿಸಿದ್ದು, ಈ ಕಥೆಯನ್ನು ನಾವು ಜನರಿಗೆ ಹೇಳಬೇಕು, ಈ ಕಥೆ ಹೊರಗೆ ಬರಬೇಕು, ಆ್ಯಂಡ್ ಈ ಕಥೆಯಲ್ಲಿ ನಾನು ಒಬ್ಬ ಒಂದು ಭಾಗಿಯಾಗಿರಬೇಕು ಅನ್ನೋ ನನಗೆ ಕತೆ ಓದಿದ ತಕ್ಷಣ ಫಸ್ಟ್ ಅನಿಸಿದ್ದು ಸಿನಿಮಾ ಅದು. ಆ್ಯಂಡ್ ಆ ಸಿನಿಮಾ ಮಾಡ್ತಾ ಮಾಡ್ತಾ ಸಾಕಷ್ಟು ಬದಲಾಗಿದ್ದೀನಿ. ಇನ್ ದ ಸೆನ್ಸ್, ಕೆಲವೊಂದು ಯೋಚನೆಗಳು, ಕೆಲವೊಂದು ಪರ್ಸ್ಪೆಕ್ಟಿವ್ ಓಪನ್ ಆಗಿದೆ, ಕೆಲವೊಂದು ವಿಷಯಗಳಲ್ಲಿ ಓಕೆ ಇದು ಈ ರೀತಿ ಕೂಡ ಯೋಚನೆ ಮಾಡಬಹುದಲ್ವಾ ಅಂತ ನನಗೆ ವೈಯಕ್ತಿಕವಾಗಿ ಅನಿಸಿದೆ. ಆ್ಯಂಡ್ ಅದ್ರ ಜೊತೆಗೆ ಅಲ್ಲಿದ್ದಂಥ ಟೀಮಲ್ಲಿದ್ದಂಥ ಜನರು, ನಮ್ಮ ನಿರ್ದೇಶಕರು ರಾಹುಲ್ ರವೀಂದ್ರ ಆಗಿರ್ಬೋದು, ಅಥವಾ ರಶ್ಮಿಕಾ ಅವರಾಗಿರ್ಬೋದು, ಅಥವಾ ಸಾಕಷ್ಟು ಜನ ನಮ್ಮ DOP ಅವರಾಗಿರ್ಬೋದು, ಇವ್ರನ್ನೆಲ್ಲ ನೋಡ್ತಾ ತುಂಬ ಕಲ್ತಿದ್ದೀನಿ ನಾನು. ಅಂದರೆ ಪರ್ಸ್ನಲ್ ಲೆವೆಲಲ್ಲಿ ಕಲ್ತಿದ್ದೀನಿ ಸಾಕಷ್ಟು. ಐ ಆಮ್ ನಾಟ್ ದ ಸೇಮ್ ದೀಕ್ಷಿತ್ ಹೂ ಐ ವಾಸ್ ಬಿಫೋರ್ ದಿ ಗರ್ಲ್ ಫ್ರೆಂಡ್. ಹೇಳ್ತಾರಲ್ಲ, ನಾವು ಒಂದು ಜರ್ನಿ ಶುರು ಮಾಡ್ತೀವಿ, ಆ ಜರ್ನಿಲಿ ಸಾಕಷ್ಟು ಜನರನ್ನ ಭೇಟಿ ಆಗ್ತೀವಿ, ಆ್ಯಂಡ್ ಕೆಲವೊಬ್ಬರು ನಮ್ಮ ಲೈಫ್ನ ತುಂಬ ಬೇರೆ ಥರ ಬದಲಾಯಿಸ್ತಾರೆ ಅಂತ. ನನ್ನ ಥಾಟ್ ಪ್ರೊಸೆಸ್ನ, ನನ್ನ ಪರ್ಸ್ಪೆಕ್ಟಿವ್ನ ಗರ್ಲ್ ಫ್ರೆಂಡ್ ಒಂದು ತುಂಬ ಬದಲಾಯಿಸಿದೆ. ಆ್ಯಂಡ್ ಆಲ್ಸೋ ಆ ಪಾತ್ರದ ಬಗ್ಗೆ ಮಾತಾಡಬೇಕಂತಂದರೆ, ಆ ಪಾತ್ರವನ್ನು ನಾನು ಮಾಡಬೇಕು ಅಂತ ಹೊರಟಾಗ ಇಟ್ ವಾಸ್ ನಾಟ್ ಅನ್ ಈಸಿ ಜಾಬ್. ಬಿಕಾಸ್ ಸಾಕಷ್ಟು ವಿಷಯಗಳು ನಾನಲ್ಲ ಅದರಲ್ಲಿರೋದು, ಅಂದರೆ ನನ್ನ ವೈಯಕ್ತಿಕವಾಗಿ ನಾನಲ್ಲ ಅದು. ಆ್ಯಂಡ್ ಅದನ್ನು ಸುಮ್ಮನೆ ಹಾಗೆ ಮಾಡೋದಕ್ಕೂ ಆಗಲ್ಲ, ಅರ್ಥ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ ಸಾಕಷ್ಟು ಹೋಮ್ವರ್ಕ್ ಆಗಿದೆ ಆ ಸಿನಿಮಾ ಮಾಡುವಾಗ. ಆ ಕ್ಯಾರೆಕ್ಟರ್ ಮೇಲೆ ತುಂಬ ಹೋಮ್ವರ್ಕ್ ಆಗಿದೆ. ಸಾಕಷ್ಟು ಬರ್ಕೊಂಡಿದ್ದೀನಿ, ಪೇಜ್ಗಟ್ಟಲೆ ಬರೆದಿದ್ದೀನಿ ಆ ಕ್ಯಾರೆಕ್ಟರ್ ಬಗ್ಗೆ. ಯಾಕಂದರೆ ಮೊದಲನೇದಾಗಿ ನಾನು ನಂಬಬೇಕು ನಾನು ಮಾಡ್ತಿರೋ ಪಾತ್ರ, ಆವಾಗಲೇ ನಾನು ಆಡಿಯನ್ಸ್ನ ನಂಬ್ಸೋಕ್ಕಾಗೋದು. ಸೊ ನನಗೆ ನಂಬೋದಕ್ಕೆ ಕಷ್ಟ ಆಗ್ತಾಯಿತ್ತು ಕೆಲವೊಂದು ಜಾಗಗಳಲ್ಲಿ. ಸೊ ಅದನ್ನು ಒಂದಿಷ್ಟು ಬೇರೆ ರೀತಿಯ ಹೋಮ್ವರ್ಕ್ಗಳು ಮಾಡಿಕೊಂಡು ನಂತರ ಮಾಡಿದಂಥ ಸಿನಿಮಾ ಅದು. ಆ್ಯಂಡ್ ಇನ್ನು ರಶ್ಮಿಕಾ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಶಿ ಇಸ್ ವೆರಿ ಇನ್ಸ್ಪೈರಿಂಗ್. ನಾನು ಸುಮಾರು ಕಡೆಗೆ ಆಲ್ರೆಡಿ ಹೇಳಿದ್ದೀನಿ ನಾನು, ಶಿ ಇಸ್ ವೆರಿ ಹಾರ್ಡ್ ವರ್ಕಿಂಗ್, ಆ್ಯಂಡ್ ಐ ಫೀಲ್ ಅವರು ಇವತ್ತು ಸ್ಟಾರ್ ಆಗಿದ್ದಾರೆ ಅಂದರೆ ಶಿ ಕಂಪ್ಲೀಟ್ಲಿ ಡಿಸರ್ವ್ಸ್ ಇಟ್. ಅಷ್ಟು ಕಷ್ಟಪಡ್ತಾರೆ, ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಆ್ಯಂಡ್ ಅಷ್ಟು ಪ್ಯಾಷನೇಟಾಗಿ ಕೆಲಸ ಮಾಡ್ತಾರೆ ಸಿನಿಮಾನ. ಅಷ್ಟು ಚೆನ್ನಾಗಿ ಪ್ರೀತಿಸ್ತಾರೆ ಸಿನಿಮಾನವರು. ಆ್ಯಂಡ್ ರಾಹುಲ್ ಸರ್, ಗೀತಾ ಆರ್ಟ್ಸ್, ಅಲ್ಲು ಅರವಿಂದ್ ಸರ್, ಇಟ್ಸ್ ಎ ಗುಡ್ ಟೀಮ್ ಓವರ್ ಆಲ್. ಒಂದು ಒಳ್ಳೆ ತಂಡ, ಆ್ಯಂಡ್ ಒಳ್ಳೆ ಸೆನ್ಸಿಬಲ್ ತಂಡ, ಆ್ಯಂಡ್ ಒಂದು ಒಳ್ಳೆ ಸೆನ್ಸಿಬಲ್ ಸಿನಿಮಾನ ಮಾಡಿ ಅದನ್ನು ಜನರಿಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೋಡ್ಬೇಕು ನವಂಬರ್ 7ನೇ ತಾರೀಕು ಜನ ಹೇಗೆ ತೊಗೋತಾರೆ, ಅದನ್ನು ಹೇಗೆ ರಿಸೀವ್ ಮಾಡ್ತಾರೆ, ಆ್ಯಂಡ್ ಏನಂತಾರೆ ಅಂತ ನಾನು ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ನೀವು ರಶ್ಮಿಕಾ ಜೊತೆಗೆ ಮಾಡಿರುವಂತಹ ಡಾನ್ಸ್ ಎಷ್ಟು ದಿನ ಆ್ಯಕ್ಚುಲಿ ತೊಗೊಂಡ್ರಿ ಅದನ್ನು ರಿಹರ್ಸಲ್ ಮಾಡಬೇಕಾದ್ರೆ, ಆಮೇಲೆ ಎಕ್ಸಿಕ್ಯೂಟ್ ಮಾಡಿದ್ದು? ನಾನು ಆಲ್ಮೋಸ್ಟ್ ಒಂದು 6 days ರಿಹರ್ಸ್ ಮಾಡಿದೆ. ರಶ್ಮಿಕಾ ಅವ್ರು ಎಷ್ಟು ದಿನ ಮಾಡಿದ್ರು ಗೊತ್ತಿಲ್ಲ, ಬಟ್ ನಾನು ರಶ್ಮಿಕಾ ಒಟ್ಟಿಗೆ 2 days ರಿಹರ್ಸ್ ಮಾಡಿದ್ವಿ. ಸಾಕಷ್ಟು ಸಮಯದ ಅಭಾವ ಇತ್ತಲ್ಲಿ. ಅಂದರೆ ನಾನು ನನ್ನ ಶೂಟಿಂಗಲ್ಲಿದ್ದೆ, ಅವ್ರ ಶೂಟಿಂಗಲ್ಲಿದ್ದರು. ಇಬ್ಬರು ಡೇಟ್ ಅಡ್ಜಸ್ಟ್ ಮಾಡ್ಕೊಂಡು ವಾಪಸ್ ಬರಬೇಕಿತ್ತು. ಆಲ್ ಆಫ್ ಅ ಸಡನ್ ಸಾಂಗ್ನ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಕೊರಿಯೋಗ್ರಾಫರ್ ಬಂದು ನಮ್ಮ ವಿಶ್ವಾಸರ್, ನೀನೇ ಎಲ್ಲ ಕೊರಿಯೋಗ್ರಾಫ್ ಮಾಡಿದರು. ಅವ್ರ ಸ್ಟೈಲ್ ಆಫ್ ಡಾನ್ಸಿಂಗೇ ಬೇರೆ ಥರ ಇತ್ತು, ನೀವು ನೋಡೋದ್ರಲ್ಲ. ಸೊ ಸ್ಟೈಲ್ ಆಫ್ ಡಾನ್ಸಿಂಗ್ ಆಗಿರ್ಬೋದು, ಆ ಸ್ಟೈಲ್ ನನಗೆ ಹೊಸ್ತು. ಅಂದರೆ DKDಲಿ ನಾನು ಮಾಡಿದ್ದೆ ಆ ಥರದ್ದು, ಬಟ್ ಒನ್ಸ್ ಅಗೈನ್ ಅಷ್ಟು ಇಂಟೆನ್ಸಾಗಿ ಮಾಡಿರಲಿಲ್ಲ, ಅಥವಾ ಅಷ್ಟು ಫ್ಲೋಲ್ಲಿ ಮಾಡಿರಲಿಲ್ಲ ನಾನು. ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಆ್ಯಂಡ್ ಆಲ್ಸೋ ಆ ಸೈಡ್ ಆಫ್ ಡಾನ್ಸ್ನ, ಆ ಸ್ಟೈಲ್ ಆಫ್ ಕಂಟೆಂಪ್ರರಿ ಸ್ಟೈಲ್ ಏನಿದೆ, ಆ ಸೈಡ್ ಆಫ್ ಡಾನ್ಸ್ನೂ ಕೂಡ ಒಂದು ಸ್ವಲ್ಪ ದಿನಗಳ ಮಟ್ಟಿಗಾದರೂ ಕಲಿಯೋದಕ್ಕೆ ಅವಕಾಶ ಸಿಕ್ತು. ಆ್ಯಂಡ್ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ, ಅವ್ರ ಹತ್ರ ಮತ್ತೆ ಹೋಗಬೇಕು ಅಂತಿದ್ದೀನಿ, ಮತ್ತೆ ಅದನ್ನು ಕಲಿಬೇಕು ಅಂತಿದ್ದೀನಿ, ನೋಡೋಣ. ಬಟ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್, ಆ್ಯಂಡ್ ವಿ ಹ್ಯಾಡ್ ಫನ್ ಡೂಯಿಂಗ್ ಇಟ್. ಕತ್ತು ಉಳ್ಕಿತ್ತು, ಕಾಲು ಇದಾಗಿದೆ, ಬಿಕಾಸ್ ಲಿಫ್ಟಿಂಗ್ ಈಸ್ ನಾಟ್ ಈಸಿ. ಅದು ಬಿಕಾಸ್ ನಾವಿಬ್ಬರು ಆ್ಯಕ್ಟರ್ಸ್ ಆಗಿರೋದ್ರಿಂದ, ಪ್ರೊಫೆಷ್ನಲ್ ಡಾನ್ಸರ್ಸ್ ಅಲ್ಲ ನಾವಿಬ್ಬರು, ಪ್ರೊಫೆಷ್ನಲ್ ಆ್ಯಕ್ಟರ್ಸ್. ಡಾನ್ಸಿಂಗ್ ಇಸ್ ಪಾರ್ಟ್ ಆಫ್ ಆ್ಯಕ್ಟಿಂಗ್. ಖಂಡಿತ ಇಲ್ಲ, ಅದು ಹೇಳಲೇಬೇಕು. ಬಿಕಾಸ್ ನಾವು ಯಾವುದೇ ಸ್ಟೆಪ್ಪನ್ನು ಹೇಳಿದಾಗ ಆದಷ್ಟು ಟ್ರೈ ಮಾಡ್ತಾಯಿದ್ವಿ. ಒಂದು ಸತಿ, 2 ಸತಿ, 5 ಸತಿ, 10 ಸತಿ ಆದಷ್ಟು ಟ್ರೈ ಮಾಡ್ತಿದ್ವಿ. ಅದನ್ನು ಬದಲಾಯಿಸಿ ಅಂತ ನಾನು ಹೇಳಿಲ್ಲ, ರಶ್ಮಿಕಾ ಅವರು ಎಲ್ಲೂ ಹೇಳಿಲ್ಲ ಅದನ್ನು. ಸೊ ಅವ್ರು ಏನೇ ಹೇಳಿದ್ರು ಅದನ್ನೆಲ್ಲ ಮಾಡಿದ್ದೀವಿ ವಿತ್ ಇಂಜುರೀಸ್. ಸೊ ಕೊನೆಗೆ ಏನಾಗಿತ್ತಂದರೆ, ಫಿಸಿಯೋ ಸೆಟ್ಟಲ್ಲಿದ್ದರು, ಇಂಜುರೀಸ್ ಆಲ್ರೆಡಿ ಆಗಿರೋ ಇಂಜುರೀಸ್ ಇದೆ, ಇನ್ನೇನಾದರೂ ಆಗ್ಬೋದು ಅನ್ನೋ ಕಾರಣಕ್ಕೆ ಫಿಸಿಯೋ ಸೆಟ್ಟಲ್ಲೇ ಇದ್ದರು. ಸೊ ಕತ್ತೋಗಿತ್ತು, ಕಾಲು ಸಮಸ್ಯೆ ಆಗಿತ್ತು, ಬಟ್ ಓವರ್ ಆಲ್ ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಅಂದರೆ ಅಷ್ಟು ಎಫರ್ಟ್ಸ್ ಆಗಿದ್ದಕ್ಕೆ ಐ ಥಿಂಕ್ ಇವತ್ತು ಜನ ಅಷ್ಟು ವ್ಯೂಸ್ ಆಗಿರೋದು, ಅಷ್ಟು ಜನ ನೋಡ್ತಾ ಇರೋದು, ಇಷ್ಟ ಆಗಿದ್ದು. ಆ್ಯಂಡ್ ಸಿನಿಮಾಗೊಂದು ಒಳ್ಳೆ ಸಿನಿಮಾ ಪ್ರಮೋಷನ್ಸ್ಗೆ ಒಂದು ಒಳ್ಳೆ ಟೇಕ್ ಆಫ್ ಆಯಿತು. ಇಟ್ ವಾಸ್ ಅ ಗುಡ್ ಸ್ಟಾರ್ಟ್ ಫಾರ್ ಅ ಮೂವಿ ಪ್ರಮೋಷನ್ ಓವರ್ ಆಲ್. ಸೊ ಎಫರ್ಟ್ಸ್ ಇರಲೇಬೇಕಲ್ಲ ಇವತ್ತು, ಬಿಕಾಸ್ ಕಂಪ್ಯಾರಿಸನ್ ಅನ್ನೋದು ಬಂದೇ ಬಿಡುತ್ತೆ ತುಂಬ ಈಸಿಯಾಗಿ, ಮನುಷ್ಯ ಸಹಜ ಗುಣ.
ಅಲ್ಲಿ ನೋಡಿ ಇಲ್ಲಿ ನೋಡಿ ಅದು ನೋಡಿ ಇದು ನೋಡಿ ಅದು ಹಂಗಿತ್ತು ಇದು ಹಿಂಗಿತ್ತು. ಸೊ ಕಂಪ್ಯಾರಿಸನ್ ಬಂದೇ ಬಂದ್ಬಿಡುತ್ತೆ. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟೇ ಎಫರ್ಟ್ಸ್ ಹಾಕಿ 100% ಕೊಡೋದು ಈಸ್ ವಾಟ್ ಐ ಬಿಲೀವ್ ಇನ್. ಈಗ ನಾಣಿ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದಾದ್ಮೇಲೆ ಒಂದಷ್ಟು ಬೇರೆ ಸಿನಿಮಾಗಳಲ್ಲಿ ಸಹ ಪರಭಾಷೆಯಲ್ಲಿ ಸಹ ನೀವು ಆ್ಯಕ್ಟ್ ಮಾಡ್ತಿರೋವಂಥದ್ದು. ಸೊ ಯಾವ್ಯಾವ ಸಿನಿಮಾಗಳ ಲೈನಪ್ ಆಗಿದೆ? ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ದಿ ಗರ್ಲ್ ಫ್ರೆಂಡ್ 2 ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಇದರ ಹಿಂದೆನೇ ಕಿಂಗ್ ಜಾಕಿ ಕ್ವೀನ್ ನನ್ನ ದಸರಾ ಪ್ರೊಡಕ್ಷನ್ಸ್ SLVC ಪ್ರೊಡಕ್ಷನ್ಸಲ್ಲೇ ಆ ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ. ಆ್ಯಂಡ್ ಶಬರ ಅಂತ ಒಂದು ಸಿನಿಮಾ ಶೂಟ್ ನಡೀತಾ ಇದೆ. ಆಲ್ಮೋಸ್ಟ್ 1.5 yearsಯಿಂದ ವಿ ಆರ್ ಶೂಟಿಂಗ್. ಇನ್ನೊಂದು 20% ಆಫ್ ದ ಫಿಲ್ಮ್ ಬ್ಯಾಲೆನ್ಸ್ ಇದೆ. ತಮಿಳ್ ಸಿನಿಮಾ ಹಾಫ್ ಆಗಿದೆ. ಮಲೇಷ್ಯಾದ ಸ್ಕೆಡ್ಯೂಲ್ ಮುಗಿಸ್ಕೊಂಡು ಬಂದೆ ಮೊನ್ನೆ. ನೆಕ್ಸ್ಟ್ ಸ್ಕೆಡ್ಯೂಲ್ ಆಗಬೇಕು. ಮಲಯಾಳಂ ಸಿನಿಮಾ ರಿಲೀಸಿಗೆ ರೆಡಿ ಆಗ್ತಾ ಇದೆ, ಅದು ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಆ್ಯಂಡ್ ಇಲ್ಲಿ ನಮ್ಮ ಶಿವಣ್ಣ ಸರ್ ಸಿನಿಮಾ ಮಾಡ್ತಾಯಿದ್ದೀನಿ, ಬೇಲ್ ಸಿನಿಮಾ. ಪವನ್ ಒಡೆಯರ್ ಸರ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಅದು ಶೂಟಿಂಗ್ ಆಗ್ತಾ ಇದೆ ಇವಾಗ. ಅದರ ಜೊತೆಗೆ ಮುಂದಿನ ವಾರ ದುಲ್ಕರ್ ಸಲ್ಮಾನ್ ಸರ್ ಸಿನಿಮಾ ಸೆಟ್ಟಿಗೆ ಹೋಗಿ ಜಾಯ್ನ್ ಆಗಬೇಕು, ಶೂಟಿಂಗ್ ಶುರು ಮಾಡಬೇಕು. ಅದು ನಡೀತಾ ಇದೆ. ಸೊ ಇಷ್ಟು ನಡೀತಾ ಇದೆ ಸದ್ಯಕ್ಕೆ. ಬಿಸಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಖಾಲಿ ಇದೆ, ನಿಮ್ಮ ಬಗ್ಗೆ ಗ್ಯಾಪ್ ಇದೆ. ತುಂಬಾ ಖಾಲಿ ಇದ್ದಾರೆ ದೀಕ್ಷಿತ್ ಅವರು. ಇನ್ನೂ 10 ಸಿನಿಮಾಗಳು ಒಟ್ಟೊಟ್ಟಿಗೆ ತಗೊಂಬಂದ್ರು ಮಾಡುವಷ್ಟು ಖಾಲಿ ಇದ್ದಾರೆ. ನಾವೀ ಕೆಲಸ ಮಾಡ್ತಿರೋದು ಯಾರ ಜೊತೆ? ಶಿವಣ್ಣ ಸರ್ ಜೊತೆ. ಅವ್ರು ಮಾಡಿರುವ ಕೆಲಸ ನೋಡಿದಾಗ ನಾವು ಏನೂ ಮಾಡ್ತಾ ಇಲ್ಲ. ಅವ್ರು ಹೆಂಗೆ ಎನರ್ಜೆಟಿಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿಗೂ 4 ಸೆಟ್ ಓಡಾಡ್ತಾ ಇದ್ದಾರೆ, ಸಿನಿಮಾ ಮಾಡ್ತಾ ಇದ್ದಾರೆ. ನನಗೆ ಹೆಂಗಿರುತ್ತೆ ಅಂದರೆ, ಇವತ್ತು ನಮ್ಮ ಸೆಟ್ಟಲ್ಲಿ ಇರ್ತಾರೆ ಆ್ಯಂಡ್ ಇನ್ನೊಂದು 4 ದಿನ ಬಿಟ್ಟು ನೋಡಿದ್ರೆ ಇನ್ನೊಂದು ಸಿನಿಮಾ ಸೆಟ್ಟಲ್ಲಿ ಇರ್ತಾರೆ ಆ್ಯಂಡ್ ಇನ್ನೊಂದು 4-5 ದಿನ ಬಿಟ್ಟು ಮತ್ತೆ ವಾಪಸ್ ಬರ್ತಾರೆ ಇಲ್ಲಿಗೆ. ಹೀ ಈಸ್ ವರ್ಕಿಂಗ್ ರಿಯಲಿ ಹಾರ್ಡ್. ಅವ್ರನ್ನೆಲ್ಲ ನೋಡಿದಾಗ ಐ ಥಿಂಕ್ ನಾವು ಮಾಡ್ತಿರೋದು ಭಾಳ ಕಮ್ಮಿ. ಆ್ಯಂಡ್ ನಾನು ಬ್ಯುಸಿ ಇದ್ದೀನಿ, ನನಗೀಗ ಇದಾಗಲ್ಲ ಅಂತ ಹೇಳ್ಬಿಟ್ರೆ ನಾವು ನಮ್ಮಂಥ ದಡ್ರಿನೊಬ್ರು ಇರೋದಿಲ್ಲ. ಐ ಥಿಂಕ್ ಕೆಲಸ ಸಿಗುವಾಗ, ಕೆಲಸ ಬರ್ತಿರುವಾಗ ಕೆಲಸ ಮಾಡಬೇಕು. ಬಿಕಾಸ್ ಎಲ್ಲೋ ಒಂದು ಕಡೆ ಒಂದು ಮಾತಿದೆಯಲ್ಲ, ಕಲಾದೇವತೆ ಎಲ್ರೂ ಕರೀತಾಳೆ, ಬಟ್ ಆರಿಸೋದು ಕೆಲವ್ರನ್ನ ಮಾತ್ರ ಅಂತ. ಸೊ ಎಲ್ಲೋ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಸೊ ಆರಿಸ್ಕೊಂಡಾಗ ಐ ಥಿಂಕ್ ವಿ ಶುಡ್ ಡೂ ಜಸ್ಟಿಸ್ ಫಾರ್ ದ್ಯಾಟ್. ಸೊ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಮಾಡಬೇಕು, ಎಷ್ಟೊತ್ತಾಗುತ್ತೆ ಅಷ್ಟು ಮಾಡಬೇಕು. ದೀಕ್ಷಿತ್ ಅವರು ನಿಮ್ಮನ್ನ ಬಹಳ ಹತ್ತಿರದಿಂದ ನೋಡಿರುವಂಥವ್ರು ಇರಬಹುದು, ಸ್ನೇಹಿತರು, ಕುಟುಂಬಸ್ಥರಿಗೆ. ನೀವೀಗ ಇರುವಂತಹ ಜರ್ನಿ ತುಂಬ ಖುಷಿ ಕೊಡುತ್ತೆ ಅನಿಸುತ್ತೆ, ಹೆಮ್ಮೆ ಕೂಡ ಆಗ್ಬೋದು. ಯಾಕಂದರೆ ಸೀರಿಯಲ್ಲಿಂದ, ಧಾರಾವಾಹಿಯಿಂದ ಶುರು ಮಾಡಿದಂಥದ್ದು ಇವತ್ತು ಬೇರೆ ಭಾಷೆಯಲ್ಲೂ ಸಹ ನಾಣಿಯವರು ಇರ್ಬೋದು, ದುಲ್ಕರ್ ಅವರು ಇರ್ಬೋದು, ನಮ್ಮ ನಾಡಿನ ಶಿವಣ್ಣ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಸುಲಭದ ಮಾತಲ್ಲ. ಯು ವಿನ್ ಹಿಯರ್, ಯು ಡಿಸರ್ವ್ ಹಿಯರ್. ಸೊ ನಿಮ್ಮ ಬಗ್ಗೆ ನೀವು ಹೇಳೋದಾದರೆ? ಲಾಂಗ್ ವೇ ಟು ಗೋ. ಇನ್ನೂ ಸಾಕಷ್ಟು ಮಾಡೋದಿದೆ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಇದೆ, ಫುಲ್ ಆಫ್ ಗ್ರ್ಯಾಟಿಟ್ಯೂಡ್ ಇದೆ. ಯಾಕಂದರೆ ಇವತ್ತುವರೆಗೂ ಇಂಡಸ್ಟ್ರಿ ನನ್ನ ಮತ್ತು ನನ್ನ ಮನೆಯನ್ನು ಸಾಕಿದೆ. ನಾನು ನಿರ್ಮಾಣ ಮಾಡೋದಕ್ಕೆ ಮುಖ್ಯ ಕಾರಣ ಕೂಡ ಅದೇನೆ. ನಾನು ಯಾವುದೇ ದುಡ್ಡನ್ನಾಗಲಿ ಏನು ನಿರ್ಮಾಣ ಮಾಡ್ತಾ ಇದ್ದೀನಿ ಅದನ್ನು ನಾನು ಎಲ್ಲಿಂದನೂ ಹೊರಗಡೆನೇ ತಂದಿದ್ದಲ್ಲ, ಇಲ್ಲೇ ದುಡ್ದಿದ್ದು ಇದನ್ನು ಇಲ್ಲೇ ಹಾಕ್ತಾಯಿದ್ದೀನಿ. ಸೊ ನನ್ನ ನೋಡ್ಕೊಂಡಿದೆ, ನನ್ನ ನೋಡ್ಕೋತಾ ಇದ್ದೆ. ಇವತ್ತು ಯಾವುದೋ ಒಂದು ಸಣ್ಣ ಹುಡುಗ, ಯಾವುದೋ ಒಂದು ಸಣ್ಣ ಊರಿಂದ ಬಂದಂಥ ಹುಡುಗ, ಮುಂದೇನು ಅಂತ ಗೊತ್ತಿಲ್ಲ, ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಖುಷಿ ಕೊಡ್ತು, ನಾನು ಆ್ಯಕ್ಟಿಂಗೇ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ದೆ. ಸೊ ಡಿಸೈಡ್ ಮಾಡ್ಕೊಂಡು ಮುಂದೆ ಹೆಜ್ಜೆ ಇಡ್ತಾ ಹೋಗುವಾಗ ಗುರುಗಳು ನಿಲ್ತಾರೆ, ನನ್ನ ಉಷಾ ಮೇಡಮ್ ನಿಲ್ತಾರೆ ನನ್ನ ಜೊತೆಯಲ್ಲಿ. ಅವ್ರ ಕೈ ಹಿಡಿದು ಒಂದಿಷ್ಟು ನಡೆಸ್ಕೊಂಡು ಬರ್ತಾರೆ ಆ್ಯಂಡ್ ಜನರ ಕೈ ಹಿಡಿತಾರೆ. ಆಮೇಲೆ ಚೆನ್ನಾಗಿ ಮಾಡ್ತಾರೆ ಅಂತಂತಾರೆ. ಅಲ್ಲಿಂದ ಯಾವುದೋ ಒಂದು ಸಿನಿಮಾ ಸಿಗುತ್ತೆ. ಅಂದರೆ ಮುಂದೇನು ಅಂತ ಗೊತ್ತಿಲ್ಲದೆ ಕೆಲಸವನ್ನು ಮಾಡ್ತಾ ಕೆಲಸವನ್ನು ನೋಡಿ ಕೆಲಸ ಸಿಗ್ತಾ ಹೋಯ್ತು. ಸೊ ಐ ಥಿಂಕ್ ಇವತ್ತಿಗೆ ಹಿಂದೆ ತಿರುಗಿ ನೋಡಿದಾಗ ಸಾಕಷ್ಟು ದೂರ ನಡೆದು ಬಂದಿದ್ದೀನಿ. ಆ್ಯಂಡ್ ಇವತ್ತಿಗೆ ಐಷಾರಾಮಿ ಬದುಕಿಲ್ಲದೆ ಇದ್ರೂ ಬದುಕಿಗೇನು ಸಮಸ್ಯೆ ಇಲ್ಲ. 3 ಹೊತ್ತು ಊಟಕ್ಕೆ, ಮಲಗಕ್ಕೆ, ಓಡಾಡೋದಕ್ಕೆ ಏನೂ ಸಮಸ್ಯೆ ಇಲ್ಲ. ದೇವ್ರ ದಯೆಯಿಂದ ಚೆನ್ನಾಗೇ ಇದೆ ಅದರಲ್ಲೆಲ್ಲ. ಆ್ಯಂಡ್ ಮುಂದಕ್ಕೆ ಹೋಗೋದು ತುಂಬ ಇದೆ, ಇನ್ನೂ ಮಾಡೋದು ಸಾಕಷ್ಟು ಕೆಲಸಗಳಿದೆ. ಅಂದರೆ ನಮ್ಮ ಸುತ್ತಮುತ್ತ ಇನ್ಸ್ಪೈರ್ ಮಾಡ್ತಾನೆ ಇರ್ತಾರೆ. ಈಗ ಮೊನ್ನೆ ಕಾಂತಾರ ನೋಡಿದೆ. ನನಗೆ ಕಾಂತಾರ ನೋಡಿದಾಗ ಇರ್ರೆಸ್ಪೆಕ್ಟಿವ್ ಆಫ್ ಆ ಸಬ್ಜೆಕ್ಟು ಅದು ಇದು ಎಲ್ಲ ಜನರು ಇವಾಗ ಹಾಡಿ ಹೊಗಳ್ತಾ ಇದ್ದಾರೆ. ಅದೆಲ್ಲ ಓಕೆ, ನಿಮಗೂ ಗೊತ್ತಿರೋದೇ, ನಾನು ಹೊಸದಾಗೇನು ಹೇಳಬೇಕಾಗಿಲ್ಲ. ಬಟ್ ನನಗೆ ಅದನ್ನು ನೋಡಿದಾಗ ಮುಖ್ಯವಾಗಿ ಅನಿಸಿದ್ದು ರಿಷಬ್ ಸರ್ ಒಂದು ನಾಯಕ ನಟನಾಗಿ, ನಿರ್ದೇಶಕನಾಗಿ ಅಷ್ಟು ದೊಡ್ಡ ಕ್ಯಾನ್ವಸ್ ಸಿನಿಮಾನ ಒಬ್ಬರೇ ಹ್ಯಾಂಡಲ್ ಮಾಡೋದಿದೆಯಲ್ಲ, ಇಟ್ ಈಸ್ ನಾಟ್ ಎನ್ ಈಸಿ ಜಾಬ್. ಹ್ಯಾಟ್ಸ್ ಆಫ್ ಟು ಹಿಮ್. ಅವ್ರನ್ನೆಲ್ಲ ನೋಡಿದಾಗ ಇನ್ನೂ ಜಾಸ್ತಿ ಇನ್ಸ್ಪೈರ್ ಆಗುತ್ತೆ, ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇನ್ನೂ ಮಾಡೋದು ತುಂಬ ಇದೆ, ತುಂಬ ಯೋಚನೆಗಳಿವೆ. ಬಟ್ ಅದಕ್ಕೆ ಅದೇ ಜನರ ಸಪೋರ್ಟ್ ಬೇಕು.
ಜನ ಬಂದು ಸಿನಿಮಾ ನೋಡಬೇಕು. ಸೊ ಆವಾಗ ನಾವು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಬೇರೆ ಏನಾದರೂ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಔಟ್ ಆಫ್ ದ ಬಾಕ್ಸ್ ಅಂತ ಸಬ್ಜೆಕ್ಟ್ಗಳೇನೋ ಒಂದು ಮಾಡೋ ಅಂಥ ಪ್ರಯತ್ನಗಳು ಆಗ್ತವೆ. ಜನರ ಕೈ ಹಿಡಿಬೇಕು. ಇಷ್ಟು ದಿನ ಹಿಡಿದಿದ್ದಾರೆ ವಿಭಿನ್ನವಾದ ಸಿನಿಮಾಗಳು ಅಥವಾ ಬೇರೆ ಥರದ ಸಿನಿಮಾ ಬಂದಾಗ ಆಡಿಯನ್ಸ್ ಥಿಯೇಟ್ರಿಗೆ ಬಂದು ನೋಡಿದ್ದಾರೆ. ಸಾಕಷ್ಟು ಎಕ್ಸಾಂಪಲ್ ಇದೆ. ಇವಾಗ ಶೂ ಫ್ರಮ್ ಶೋ ಆಗಿರ್ಬೋದು, ಅಥವಾ ಏಳು ಮಲೆ ಆಗಿರ್ಬೋದು, ಅಥವಾ ನಮ್ಮದೇ ಸಿನಿಮಾ ಬ್ಲಿಂಕ್ ಆಗಿರ್ಬೋದು. ತುಂಬ ಸಣ್ಣ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದಂಥ ಸಿನಿಮಾ 8 ಸ್ಕ್ರೀನಲ್ಲಿ ಸ್ಟಾರ್ಟ್ ಮಾಡಿ 82 ಸ್ಕ್ರೀನ್ಗೆ ಹೋಗಿತ್ತು ಸಿನಿಮಾ. ಸೊ ಹಾಗಾಗಿ ಈ ಸಿನಿಮಾನು ಅದೇ ನಿಟ್ಟಿನಲ್ಲೇ ಮಾಡಿದ್ದೀವಿ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಒಂದು ಬೇರೆ ಥರದ ಆಲೋಚನೆ ಆ್ಯಂಡ್ ಒಂದು ಏನಂತೀರಾ, ಬೇರೆ ಜಾನರೇ, ಹೊಸ ಜಾನರ್ ಕನ್ನಡಕ್ಕೆ ಹೇಗೆ ರಿಸೀವ್ ಮಾಡ್ತಾರೆ ನೋಡಬೇಕು ಜನ. ಯೂಶ್ವಲಿ ಬಿಗ್ ಸ್ಕ್ರೀನ್ ಥಿಯೇಟರ್ ಅಂತ ಬಂದಾಗ ಸೆಲೆಬ್ರಿಟೀಸ್ ಇರ್ಬೋದು, ಅವ್ರ ಲುಕ್ ವೈಸ್ ಇರ್ಬೋದು, ಸ್ಟೈಲ್ ಇರ್ಬೋದು, ಮಾತಾಡೋ ಶೈಲಿ ಇರ್ಬೋದು, ಎಲ್ಲವನ್ನು ಕಾಪಿ ಮಾಡ್ತಾರೆ ಜನ. ಯಾಕಂದರೆ ಅಷ್ಟು ಅವ್ರಿಗೆ ಅಟ್ರಾಕ್ಟ್ ಆಗಿರುತ್ತೆ. ಅದೇ ರೀತಿನಲ್ಲಿ ನೀವು ಕೂಡ ಆ ಭಾಗದವರು ಕಾಂತಾರ ಸಿನಿಮಾ ನೋಡಿರುವಂಥದ್ದು, ದೈವ ಅನುಕರಣೆ ಮಾಡುವಂಥದ್ದು, ಈ ರೀತಿ ನೋಡಿದಾಗ ವೈರಲ್ಗಳಾಗಿದೆ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ. ನಿಮಗೆ ಒಂದು ವೈಯಕ್ತಿಕವಾಗಿ ಏನು ಅನಿಸುತ್ತೆ? ಈ ರೀತಿ ಅನುಕರಣೆ ಮಾಡುವಂಥದ್ದು ಸರಿನಾ ದೈವನ? ಕಾಮನ್ ಆಡಿಯನ್ಸ್ ತುಂಬ ದೊಡ್ಡ ಪ್ರಶ್ನೆ ಇದು. ಸರಿ ತಪ್ಪು ಅನ್ನೋದಕ್ಕಿಂತ ಅದು ಅಂದರೆ ಅವರವರ ನಂಬಿಕೆ ಮೇಲೆ ಹೋಗುತ್ತೆ. ಈಗ ಯಾರೋ ಒಬ್ಬರಿಗೆ ರೀಸೆಂಟಾಗಿ ನಾನು ಲಾಸ್ಟ್ ಟೈಮ್ ಎಲ್ಲೋ ಒಂದು ಕಡೆ ನೋಡಿದ್ದೆ, ಯಾವುದೋ ಒಂದು ಕಾಲೇಜ್ ಫೆಸ್ಟಲ್ಲಿ ಅದನ್ನು ಬಳಸಿದ್ರು. ಅಂದರೆ ಅದರ ಮಹಾತ್ಮೆ ಗೊತ್ತಿಲ್ಲದೆ ಇದ್ದಾಗ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದೆ ಇದ್ದಾಗ ಸಿನಿಮಾ ರೀತಿ ನೋಡ್ತಾರೆ, ಇನ್ಫ್ಲುಯೆನ್ಸ್ ಆಗ್ತಾರೆ, ಅದನ್ನು ಹಾಕೋತಾರೆ. ಬಟ್ ಅದನ್ನು ನಿಮಗೆ ಅದ್ರ ಬಗ್ಗೆ ಗೊತ್ತಿದ್ದಾಗ, ಅದ್ರ ಬಗ್ಗೆ ಇನ್ನೊಂಚೂರು ಹೆಚ್ಚಿಗೆ ತಿಳ್ಕೊಳಕ್ಕೆ ಹೋದಾಗ ದೆನ್ ಅದು ಬೇರೆ ಥರ ಆಗುತ್ತೆ. ಸೊ ಅವರವರ ಇದಕ್ಕೆ ಏನಂತೀರ, ನಂಬಿಕೆಗೆ ಸೀಮಿತವಾಗಿರುತ್ತೆ ಅದು. ಬಟ್ ಅಫ್ಕೋರ್ಸ್ ಅಗೇನ್ ಐ ಥಿಂಕ್ ಸರ್ರೇ ಹೇಳಿದ್ದಾರೆ ಇದನ್ನು ಅನುಕರಣೆ ಮಾಡಬೇಡಿ, ಈ ಥರದ ವೇಷಗಳನ್ನ ಹೊರಗಡೆ ಹಾಕಬೇಡಿ ಅಂತ ಅವರೇ ತುಂಬ ಸಿನಿಮಾ ತಂಡನೇ ತುಂಬ ಪೋಸ್ಟ್ ಮಾಡಿದ್ದಾರೆ, ಮೆಸೇಜ್ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಒಂದು ನಮ್ಮ ಮಣ್ಣಿನ ಕಥೆಯನ್ನು ಹೇಳೋದಕ್ಕೆ ಕೊಟ್ಟಿದ್ದಾರೆ. ಅಲ್ಲಿ ಅದನ್ನು ನೋಡಿ ಖುಷಿಪಟ್ಟು ಅಲ್ಲಿಗೆ ಬಿಟ್ಟರೆ ಒಳ್ಳೇದು. ಅದನ್ನು ಮತ್ತೆ ಏನಂತೀರಾ, ಅದರ ಇದು ಮಾಡಿಕೊಂಡು ಅದನ್ನು ಬೇರೆ ಬೇರೆ ಈವೆಂಟ್ಗಳಿಗೆ ತೊಗೊಂಬರೋದು, ಆ ಥರದ್ದು ಮಾಡ್ತಾ ಇದ್ರೆ ಒಳ್ಳೇದು. ಇನ್ನು ದುಲ್ಕರ್ ಸರ್ ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ ಆಗಿತ್ತು? ಅವ್ರು ಸಾಕಷ್ಟು ಸಿನಿಮಾ ನನಗೆ ಬಹಳ ಇಷ್ಟ ಆಗಿದೆ. ಲಕ್ಕಿ ಭಾಸ್ಕರ್ ರೀಸೆಂಟಾಗಿ ಇಷ್ಟ ಆಗಿತ್ತು. ಅವ್ರದ್ದು ಬ್ಯಾಂಗ್ಳೂರ್ ಡೇಸ್, ಆ್ಯಕ್ಚುಲಿ ನಾನು ಮಲಯಾಳಂ ಸಿನಿಮಾ ಫಸ್ಟ್ ನೋಡೋದಕ್ಕೆ ಶುರು ಮಾಡಿದ್ದೆ ಅವ್ರ ಸಿನಿಮಾ ಮುಖಾಂತರ. ಬ್ಯಾಂಗ್ಳೂರ್ ಡೇಸ್ ಫಸ್ಟ್ ನಾನು ಮಲಯಾಳಂ ಸಿನಿಮಾ ನೋಡಿದ್ದು. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಒಂದಿಷ್ಟು ಮಲಯಾಳಂ ಸಿನಿಮಾಗಳು ನೋಡಿದ್ದು. ಸೊ ಸಾಕಷ್ಟು ಸಿನಿಮಾಗಳಿವೆ. ಯಾವತ್ತಾದ್ರೂ ಕನಸಲ್ಲಿ ಇರಬಹುದು, ಯೂಶ್ವಲಿ ಅನ್ಕೊಳ್ತಿರ್ತೀವಿ ಇವ್ರ ಜೊತೆ ಆ್ಯಕ್ಟ್ ಮಾಡ್ತೀವೋ ಇಲ್ವೋ ಅನ್ನೋಂಥದ್ದು ಬಂದೇ ಬರುತ್ತೆ. ನಿಮ್ಗೆ ಆ ಥರ ಅನಿಸಿ ಇವತ್ತು ಈಡೇರಿದ್ದುಂಟ? ನಾನು ಯಾವತ್ತೂ ಯಾರ ಜೊತೆನೂ ಆ್ಯಕ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಿಕಾಸ್ ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು. ನಾನು ಫಸ್ಟ್ ಟೈಮ್ ಆರ್ಟಿಸ್ಟ್ ಆಗಬೇಕು ಅಥವಾ ಆ್ಯಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡಾಗ, ಕಾರಣಾಂತರಗಳಿಂದ ಆ್ಯಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡಾಗ, ನಾನು ಫಸ್ಟ್ ಸೆಟ್ ಅಂತ ನೋಡಿದ್ದು ಶಿವಣ್ಣ ಸೆಟ್. ನಾನು ಫಸ್ಟ್ ಹೀರೋ ಅಂತ ನೋಡಿದ್ದು ಶಿವಣ್ಣನ ಕಂಠೀರವ ಸ್ಟೇಡಿಯಮಲ್ಲಿ. ಜೂನಿಯರ್ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಸ್ನೇಹಿತರು ಯಾರೋ ಹೇಳಿದರು, ಅವ್ರ ಜೊತೆ ನೋಡೋದಕ್ಕೆ ಹೋಗಿದ್ದೆ. ಅಲ್ಲಿ ನಾನು ಫಸ್ಟ್ ಟೈಮು ನೋಡಿದಾಗ ಓಕೆ, ಸಿನಿಮಾ ಸೆಟ್ ಅಂದರೆ ಹೀಗಿರುತ್ತೆ, ಸಿನಿಮಾ ಅಂದರೆ ಹೀಗಿರುತ್ತೆ, ಓಕೆ ಜೂನಿಯರ್ ಅಂದರೆ ಅವ್ರ ಕೆಲಸ ಇದು ಅಂತ ಅರ್ಥ ಮಾಡ್ಕೊಂಡಿದ್ದ ಜಾಗ ಅದು. ಇವತ್ತು ಆಲ್ಮೋಸ್ಟ್ 2014 11 ವರ್ಷಗಳ ನಂತರ ಶಿವಣ್ಣ ಜೊತೆನೇ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ ಐ ಥಿಂಕ್ ಲೈಫ್ ಹ್ಯಾಸ್ ಬಿನ್ ವೆರಿ ಕೈಂಡ್ ಟು ಮೀ. ಆ್ಯಂಡ್ ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ಅಂತ ನಾನು ಯಾವಾಗಲೂ ನಂಬಿದ್ದೆ. ಆ್ಯಂಡ್ ಅದೆಲ್ಲೋ ಒಂದು ಕಡೆ ಸತ್ಯ ಅಂತ ಅನ್ನಿಸ್ತಾ ಇದೆ ಇವತ್ತಿಗೆ. ಯಾವುದೇ ಥರದ ಲಕ್, ತುಂಬ ಜನ ಅಂತಾರೆ ಲಕ್ ಅಂತ, ಬಟ್ ನಾನು ಬಂದು 11-12 ವರ್ಷ ಆಗೋಯ್ತು ಇಂಡಸ್ಟ್ರಿಗೆ ಕೆಲಸ ಮಾಡ್ತಾನೇ ಇದ್ದೀನಿ. ಇವತ್ತಿಗೆ ಎಲ್ರಿಗೂ ಪರಿಚಯ ಆಗ್ತಾ ಇದ್ದೀನಿ. ಸೊ ಐ ಬಿಲೀವ್ ಇಟ್ ಈಸ್ ಪ್ಯೂರ್ ಹಾರ್ಡ್ ವರ್ಕ್. ಲಕ್ ಇರ್ಬೋದು, ಎಲ್ಲೋ ಒಂದು 1% 2% ಇರ್ಬೋದು, ಬಟ್ 98% ಇಟ್ಸ್ ಹಾರ್ಡ್ ವರ್ಕ್. ಆ್ಯಂಡ್ ಖುಷಿ ಆಗುತ್ತೆ. ಅಂದರೆ ಅಲ್ಲಿ ಅವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಶಿವಣ್ಣ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀನಿ, ಒನ್ ಆಫ್ ದ ಲೀಡ್ಸ್ ಆಗಿ ಅವ್ರ ಸಿನಿಮಾದಲ್ಲಿ ಮಾಡ್ತೀನಿ ಅಂತ. ಬಟ್ ಇವತ್ತು ಖುಷಿ ಆಗುತ್ತೆ. ಸೇಮ್ ವೇ ನಾನು ಈ ಸರ್ ಜೊತೆ ಅಂದ್ಕೊಂಡಿರಲಿಲ್ಲ. ನಾನು ಫಸ್ಟ್ ಆಫ್ ಆಲ್ ಅದೇ ಹೇಳೋದಲ್ಲ, ನಾನು ಆ್ಯಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಆ್ಯಕ್ಟ್ರ್ ಆದೆ. ನಾನು ಬೇರೆ ಭಾಷೆಗೆ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಹೋದೆ. ನಾನು ಇಂಥವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ, ಮಾಡ್ತಾಯಿದ್ದೀನಿ. ಸೊ ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಪಾಡಿಗೆ ನನ್ನ ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಸೊ ನನ್ನ ವೇಯಲ್ಲಿ ಯಾವ್ಯಾವ ಕೆಲಸ ಬರ್ತಾ ಇದೆ, ಆ ಕೆಲಸ ನನಗೆ ಇಷ್ಟ ಆಗ್ತಿದ್ರೆ ಐ ಆಮ್ ಬೀಯಿಂಗ್ ಪಾರ್ಟ್ ಆಫ್ ದಟ್ ಸ್ಟೋರೀಸ್ ಅಷ್ಟೇ. ಸೊ ಇನ್ಸ್ಪೈರಿಂಗ್ ಅನ್ಸುತ್ತೆ. ಯಾಕಂದರೆ ಒಂದೊಂದು ಮಾತು ನೀವು ಹೇಳೋದು ನೋಡಿದ್ರೆ ಮನಸ್ಸಿಂದ ಮಾತಾಡ್ತಾ ಇದ್ದೀರಾ. ಆದರೆ ಆವತ್ತೇ ನೀವು
ಜೂನಿಯರ್ ಆಗಿ ಇರಬೇಕು, ಜೂನಿಯರ್ ಆಗಿ ನಾನು ಇಂಡಸ್ಟ್ರಿಗೆ ಎಂಟ್ರಿ ಕೊಡಬೇಕು ಅಂತ ಶಿವಣ್ಣ ಅವ್ರ ಜೊತೆ ನೆನೆಸ್ಕೊಂಡಿದ್ದಂಥವ್ರು ಇವತ್ತು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋವಂಥದ್ದು. ಸೊ ಯಾವ ರೀತಿ ಪಾತ್ರ ಏನಾದರೂ ರಿವೀಲ್ ಮಾಡ್ಬೋದಾ ಸಣ್ಣದಾಗಿ? ಯಾಕಂದ್ರೆ ಪವನ್ ಸರ್ ಅಂತ ಹೇಳಿದ್ರೆ ಅವ್ರ ಡೈರೆಕ್ಷನ್ ಬೇರೆ ರೀತಿನೇ ಇರುತ್ತೆ. ಅದು ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗೋದಿಲ್ಲ, ಆ ರೀತಿ ಕನ್ಕ್ಲೂಷನ್ ಕೊಡ್ತಾರೆ ಲಾಸ್ಟಲ್ಲಿ ಅವರು. ಎಕ್ಸಾಕ್ಟ್ಲಿ. ಅಂದರೆ ಶಿವಣ್ಣ ಸರ್ನ ನೀವು ಹಿಂದೆಂದೂ ನೋಡದಂಥ ಒಂದು ಹೊಸ ಸ್ಟೈಲಲ್ಲಿ ನೋಡ್ತೀರಾ. ಒಂದು ಟೀಸರ್ ರೆಡಿ ಆಗಿದೆ, ಸೂಪರಾಗಿ ಬಂದಿದೆ ಟೀಸರು. ನನಗೆ ನೋಡಿದೊಂದು ಎಕ್ಸೈಟ್ ಆಗ್ಬಿಟ್ಟೆ ನಾನು ಶಿವಣ್ಣ ಸರ್ನ ನೋಡಿ ಆ ಥರ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಸದ್ಯಕ್ಕೆ ಬೇಲ್ ಸಿನಿಮಾ ಹೆಸರು. ಸೊ ಐ ಆಮ್ ಡೂಯಿಂಗ್ ಅ ಕಾಪ್ ರೋಲ್ ಫಾರ್ ದ ಫಸ್ಟ್ ಟೈಮ್. ಒಂದು ಪೊಲೀಸ್ ಅಧಿಕಾರಿಯ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ, IPS ಆಫೀಸರ್ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಇಷ್ಟು ಮಾತ್ರ ಹೇಳಬಲ್ಲೆ ಸದ್ಯಕ್ಕೆ. ನಾವೇನೋ ಲಾಂಗ್ ಹಿಡಿಯೋದು ಹೇಳ್ಕೊಡ್ತಾರ ಶಿವಣ್ಣ ಅವರು ದೀಕ್ಷಿತ್ ಅವ್ರಿಗೆ ಅನ್ಕೊಂಡ್ವಿ, ಬಟ್ ಗನ್ ಹಿಡ್ಕೊಂಡಿದ್ದಾರೆ. ಗನ್ ಹಿಡಿಯೋದು ಹೇಳ್ಕೊಟ್ಟಿದ್ದಾರೆ. ಲಾಂಗ್ ಇಲ್ಲ ಈ ಸತಿ, ಗನ್ ಟೆಕ್ನಾಲಜಿಯಾ. ವೆರಿ ಗುಡ್. ಇನ್ನು ಸರ್, ದುಲ್ಕರ್ ಅವ್ರ ಜೊತೆ ನೀವು ಆ್ಯಕ್ಟ್ ಮಾಡ್ತಿರುವಂಥದ್ದು, ಕನ್ನಡ ನಟರು ಪರಭಾಷೆಯಲ್ಲಿ ಆಲ್ಮೋಸ್ಟ್ ವಿಲ್ಲನಿಶ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿರುವಂಥದ್ದು. ಕೂಲಿ ಸಿನಿಮಾ ನೋಡಿದ್ರೆ ಉಪೇಂದ್ರ ಸರ್ ಇರ್ಬೋದು, ಅಥವಾ ಸುದೀಪ್ ಸರ್ ಬೇರೆ ಲ್ಯಾಂಗ್ವೇಜಲ್ಲೂ ವಿಲನ್ ಆಗಿ ತುಂಬ ಚೆನ್ನಾಗಿ ಖಡಕ್ಕಾಗಿ ಕಾಣಿಸ್ಕೊಂಡಿದ್ರಿ. ಸೊ ನೀವೇನಾದ್ರು ದುಲ್ಕರ್ ಅವ್ರ ಎದುರು ವಿಲನ್ ಆಗ್ತಾ ಇದ್ದೀರಾ ಹೇಗೆ? ನೆಗೆಟಿವ್ ರೋಲ್ ಅಲ್ಲ ಇದು, ಇಟ್ಸ್ ಅ ಟ್ರಯಾಂಗಲ್ ಲವ್ ಸ್ಟೋರಿ. ಸೊ ಮೀ, ದುಲ್ಕರ್ ಸರ್ ಆ್ಯಂಡ್ ಪೂಜಾ ಹೆಗಡೆ, ಒಂದು ತುಂಬ ಅದ್ಭುತವಾದ ಮನ ಮಿಡಿಯುವಂಥ ಲವ್ ಸ್ಟೋರಿ, 3 ಜನದ ನಡುವೆ ಆಗುವಂಥ ಕತೆ. ಸೊ ದಟ್ ಈಸ್ ಇನ್ನೂ ಹೆಸರಿಟ್ಟಿಲ್ಲ ಸಿನಿಮಾಗೆ. DQ41 ಅಂತ ನಡೆಯುತ್ತೆ, ನಮ್ಮ SLVCನೇ, ನಮ್ಮ ದಸರಾ ಪ್ರೊಡಕ್ಷನ್ಸ್. ಅಂದರೆ ಶೂಟಿಂಗ್ ಶುರುವಾಗಿದೆ, ಅವ್ರ ಟ್ರ್ಯಾಕ್ ಶುರುವಾಗಿದೆ, ನನ್ನ ಟ್ರ್ಯಾಕ್ ಇನ್ನೂ ಶುರುವಾಗಿಲ್ಲ. ಮುಂದಿನ ವಾರ ಹೋಗಿ ಜಾಯ್ನ್ ಆಗಬೇಕು. ಪ್ರಿಪ್ರೇಷನ್ಸ್ ನಡೀತಾ ಇದೆ, ರೀಡಿಂಗ್ಸ್ ನಡೀತಾ ಇದೆ, ಟ್ರಯಲ್ಸ್ ನಡೀತಾ ಇದೆ, ಕಾಸ್ಟ್ಯೂಮ್ ಟ್ರಯಲ್ಸ್ ನಡೀತಾ ಇದೆ, ಲುಕ್ ಟೆಸ್ಟ್ಗಳು ನಡೀತಾ ಇದೆ. ಸೊ ಕೊನೆಯದಾಗಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ಬಗ್ಗೆ ಒಂದು ಟ್ರಿಕ್ಕಿ ಕ್ವಶನ್ ಕೇಳ್ತೀನಿ ನಿಮಗೆ. ಬ್ಯಾಂಕಲ್ಲಿ ನಮ್ಮ ಅಕೌಂಟಲ್ಲಿ ದುಡ್ಡಿರಬೇಕು, ಲಕ್ಷ್ಮಿ ಇರಬೇಕು ಅಂತ ಹೇಳಿದ್ರೆ ಏನು ಫಾಲೋ ಮಾಡಬೇಕು? ಕೆಲಸ ಮಾಡಬೇಕು ಫಸ್ಟ್ ಕರೆಕ್ಟಾಗಿ. ಸಿಕ್ಕಿರುವಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ರೆ ಲಕ್ಷ್ಮಿ ಬರ್ತಾ ಇರ್ತಾಳೆ. ಆ್ಯಂಡ್ ಸಿಕ್ಕಿರೋ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ರೆ ನಮಗೆ ಬೇಕಾಗಿರುವಂಥ ಕೆಲಸ ಸಿಗುತ್ತೆ. ಸೊ ಹಾಗೆ ಐ ಬಿಲೀವ್ ಅದು. ಆ್ಯಂಡ್ ಸರಳ ಜೀವನ, ಒತ್ತಡರಹಿತ ಜೀವನ, ಸರಳವಾಗಿ ನಾವು ಎಷ್ಟು ಬದುಕೋದಕ್ಕೆ ಸಾಧ್ಯವಾಗುತ್ತೋ ಪ್ರಾಬ್ಲಿ ಬ್ಯಾಂಕಲ್ಲಿ ಬ್ಯಾಲೆನ್ಸು ಅಷ್ಟೇ ಹಾಗೆ ಉಳಿತಾಯವಾಗಿರುತ್ತೆ. ಇಲ್ಲಾಂದರೆ EMI ಜಾಸ್ತಿ ಆಗ್ತವೆ, ಕ್ರೆಡಿಟ್ ಕಾರ್ಡ್ ಬಿಲ್ಗಳು ಜಾಸ್ತಿ ಆಗ್ತವೆ. ನನ್ನ ಕ್ರೆಡಿಟ್ ಕಾರ್ಡೇ ಇಲ್ಲ ನನ್ನ ಹತ್ರ, ನಾನು ಕ್ರೆಡಿಟ್ ಕಾರ್ಡ್ ತೊಗೊಳ್ಳೋದೇ ಇಲ್ಲ. ಆ್ಯಂಡ್ ಡೆಬಿಟ್, ನನ್ನ ಹತ್ರ ಎಷ್ಟು ದುಡ್ಡಿದೆ ಅಷ್ಟರಲ್ಲೇ ಬದುಕೋನು. ನನ್ನದು ಸರಳ ಜೀವನ, ಒತ್ತಡರಹಿತ ಜೀವನ ಅಂತ ಏನಿದೆ ಅದು ನಾನು ತುಂಬ ಸಣ್ಣ ವಯಸ್ಸಲ್ಲಿದ್ದಾಗ ನನಗೆ ಹೇಳಿದ್ದೆ. ಐ ಸ್ಟಾರ್ಟೆಡ್ ವರ್ಕಿಂಗ್ ವೆನ್ ಐ ವಾಸ್ 13. 13 ವರ್ಷ 14 ವರ್ಷ ಇದ್ದಾಗಲೇ ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದೆ. ಆಗಲೇ ಹೋಟೆಲ್ಲು ಅದು ಇದು ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದೆ. ಸೊ ಆಗಲಿಂದ ಕಲ್ತಿರೋದು ಒಂದೇ, ನನ್ನ ಕೈಯಲ್ಲಿ ಎಷ್ಟಿದೆ ಅಷ್ಟೇ ಖರ್ಚು ಮಾಡೋದು, ಇಲ್ಲ ಶೋಕಿ ಮಾಡೋದು. ಇವತ್ತು ನನ್ನ ಹತ್ರ ಕಾರ್ ಇರ್ಬೋದು, ನಾಳೆ ಕಾರ್ ಡೀಸೆಲ್ ಹಾಕ್ಸೋಕ್ಕೆ ಕಾಸಿಲ್ಲ ಅಂತಂದರೆ ಬೈಕ್ ಎತ್ಕೊಂಡು ಓಡಾಡ್ತೀನಿ. ಐ ಆಮ್ ವೆರಿ ಓಕೆ ವಿತ್ ದ್ಯಾಟ್. ಇನ್ಸ್ಟೆಡ್ ಆಫ್ ಸಾಲ ಮಾಡಿ ಕಾರಲ್ಲೇ ಓಡಾಡಬೇಕು, ಇದರಲ್ಲೇ ಹೋಗ್ಬೇಕು, ಹಿಂಗೋದ್ರೇ ನನ್ನ ಹತ್ರ ಎಷ್ಟಿದೆ ಅಷ್ಟು. ಆ್ಯಂಡ್ ಇವತ್ತವರೆಗೂ ಐ ಬಿಲೀವ್, ಏನಿಷ್ಟು ವರ್ಷಗಳಾಗಿದೆ, ಫಿನಾನ್ಷಿಯಲ್ ಹೆಲ್ಪ್ ನಾನು ಯಾರಿಂದನೂ ತೊಗೊಂಡಿಲ್ಲ. ನನ್ನ ಸಂಪಾದನೆ, ನನ್ನ ದುಡಿಮೆ, ಅದರಲ್ಲೇ ನನ್ನ ಜೀವನ. ಅಷ್ಟು ಬಿಟ್ಟರೆ ಯಾರ ಹತ್ರನೂ ಕಸ್ತೂರಿ ನಿವಾಸಲ್ಲಿ ಹೇಳ್ತಾರಲ್ಲ, ಕೈ ಆಕಾಶನ ನೋಡಿಲ್ಲ ಅಂತ. ಸೊ ಕೈ ಆಕಾಶನ ದುಡ್ಡಿನ ವಿಷಯದಲ್ಲಿ ನೋಡಿಲ್ಲ. ಪ್ರೇಕ್ಷಕರನ್ನ ನಿಮ್ಮ ಥಿಯೇಟರ್ಗೆ ಕರೆಯುವಂತಹ ಸಮಯ ಏನು ಹೇಳ್ತೀರಾ? ಏನೇನೋ ಕನಸುಗಳನ್ನ ಇಟ್ಕೊಂಡಿದ್ದೀವಿ, ಬೇರೆ ಥರದ ಸಿನಿಮಾಗಳನ್ನ ಮಾಡಬೇಕು ಅನ್ನೋ ಕನಸುಗಳನ್ನ ಇಟ್ಕೊಂಡಿದ್ದೀವಿ. ಆ್ಯಂಡ್ ಹೊಸ ಥರದ ಸಿನಿಮಾಗಳನ್ನ, ಹೊಸ ಕಥೆಗಳನ್ನು ಜನರಿಗೆ ತರಬೇಕು ಅನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಯೋಚನೆಗಳಿವೆ. ಅದೆಲ್ಲವೂ ಕಾರ್ಯರೂಪಕ್ಕೆ ಬರಬೇಕು ಅಂತಂದರೆ ನಾವು ಮಾಡ್ತಿರುವಂಥ ಸಿನಿಮಾಗಳು ವರ್ಕ್ ಆಗಬೇಕು. ಸೊ ಹಾಗಾಗಿ ನನ್ನ ದಿಯಾ, ದಸರಾ, KTM, ಬ್ಲಿಂಕ್ ಯಾವುದೋ ಒಂದು ಸಿನಿಮಾನೋ 2 ಸಿನಿಮಾನೋ ನೀವು ನೋಡಿರ್ತೀರ. ನೋಡಿದರೆ ಆ ಸಿನಿಮಾಗಳು ನಿಮಗೆ ಇಷ್ಟ ಆಗಿದ್ದರೆ, ಆ್ಯಂಡ್ ನಿಮಗೆಲ್ಲೋ ಒಂದು ಕಡೆ ವರ್ತಿದ್ದಾನೆ ಅನ್ನೋ ಥಿಯೇಟ್ರಿಗೆ ಬಂದು ಒಂದು ಸಿನಿಮಾನ ನೋಡಬಹುದು ಅಂತ ನಿಮ್ಗೆ ಯಾವತ್ತಾದರೂ ಅನಿಸಿದ್ರೆ, ಅದರ ಜೊತೆಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯ ಒಂದಿಷ್ಟು ಟೀಸರ್ಗಳಾಗಿರ್ಬೋದು, ಹಾಡುಗಳಾಗಿರ್ಬೋದು, ಒಂದಿಷ್ಟು ಕಂಟೆಂಟ್ಗಳನ್ನ ಬಿಡ್ತಾ ಇದ್ದೀವಿ. ಸೊ ಈ ಇನ್ವೈಟ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಐ
ಗ್ಯಾರಂಟಿ ನ್ಯೂಸಲ್ಲಿ ಕೂತು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕಾ ಇರುತ್ತೆ. ಆ್ಯಂಡ್ ನಾನು ಯಾವಾಗಲೂ ಹೇಳಿದಾಗೆ ಬೇರೆ ಬೇರೆ ಜಾನರ್ ಸಿನಿಮಾಗಳ ಜೊತೆ ಬರ್ತೀನಿ ಅನ್ನೋ ಹಾಗೆ ಈ ಸತಿ ಹ್ಯೂಮರ್ ಜೊತೆ ಬರ್ತಾ ಇದ್ದೀನಿ. ಪ್ರೀವಿಯಸ್ ಫಿಲಮ್ ಬ್ಲಿಂಕ್ ಸೈನ್ಸ್ ಫಿಕ್ಷನ್ ಆಗಿತ್ತು, ತುಂಬ ಇಂಟೆನ್ಸ್ ಸಿನಿಮಾ ಆಗಿತ್ತು. ಇದು ತುಂಬ ಹ್ಯೂಮರಸ್ ಆಗಿ ತುಂಬ ಲೈಟ್ ಹಾರ್ಟೆಡ್ ನಿಮ್ಮನ್ನ ನಗಿಸ್ತಾ ಕರ್ಕೊಂಡು ಹೋಗುವಂಥ ಸಿನಿಮಾ. ಸೊ ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ನೋಡಿ. ತುಂಬ ಜನ ಕಲಾವಿದರಿಗೆ, ಅಂದರೆ ಸಾಕಷ್ಟು ಜನ ಕಲಾವಿದರು ಇದೀವಿ ಇದರಲ್ಲಿ, ಈ ಸಿನಿಮಾದಲ್ಲಿ. ಮಲ್ಟಿ ಸ್ಟಾರರ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇಷ್ಟ ಆಗುತ್ತೆ ನಿಮಗೆ ಸಿನಿಮಾ. ಸೊ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಸಿನಿಮಾಗಳಲ್ಲಿ ಅದನ್ನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ದೀಕ್ಷಿತ್ ಅವ್ರು ನಮ್ಮ ಕನ್ನಡದ ನಟ ಅನ್ನೋ ಒಂದು ಸಲಿಗೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಿದ್ದೀನಿ. ಸೊ ಯೂಶಲಿ ನೀವು ಯಾರ ಬಗ್ಗೆನೂ ಕಾಮೆಂಟ್ ಮಾಡೋದಿಲ್ಲ, ಐ ನೋ ದಟ್. ನೀವು ಯಾರ ಜೀವನದ ಬಗ್ಗೆನೂ ಏನು ಗೊತ್ತಿಲ್ಲ ಅಂತ ಹೇಳೋ ಅಂಥವ್ರೆ, ಯಾಕಂದರೆ ಯು ಆರ್ ವೆರಿ ಸಿಂಪಲ್. ಓಕೆ, ಗೊತ್ತಿದ್ರೂ ಗೊತ್ತಿಲ್ಲ ಅಂತ ಹೇಳ್ತೀರಾ ಏನೋ, ನಂಗೆ ಗೊತ್ತಿಲ್ಲ. ಸೊ ರಶ್ಮಿಕಾ ಅವ್ರು ವಿಜಯ್ ದೇವರಕೊಂಡ ಎಂಗೇಜ್ ಆಗಿದ್ದಾರೆ ಅಂತ ಒಂದು ಸುದ್ದಿ ಇರ್ಬೋದು. ಅಫಿಷಿಯಲ್ ಆಗಿ ಅವ್ರು ಹೇಳದೇ ಇದ್ರೂ ಸಹ ಟಾಲಿವುಡ್ಡಲ್ಲಿ ಇಟ್ಸ್ ಅನ್ ಮಾರ್ಕ್ ಆಗಿರುವಂಥದ್ದು. ಸೊ ಅಕಸ್ಮಾತ್ ಇಫ್ ದೇ ಆರ್ ಕಪಲ್, ಏನು ವಿಶ್ ಮಾಡ್ತೀರಾ? ನನಗೆ ಗೊತ್ತಿಲ್ಲ, ಇದೇನಾಗ್ಬಿಡುತ್ತೆ, ತಪ್ಪಾಗ್ಬಿಡುತ್ತೆ ಇದು. ಇಫ್ ದೇ ಆರ್ ಕಪಲ್ ವಿಶ್ ಮಾಡಿ ಅಂದ್ಬಿಟ್ಟು ನೀವು ಅದನ್ನೇ ತೆಗೆದು ಹಾಕ್ಬಿಟ್ರೆ ನಾನು ಕನ್ಫರ್ಮೇಷನ್ ಕೊಟ್ಟಂಗೆ ಆಗ್ಬಿಡುತ್ತೆ. ಐ ಡೋಂಟ್ ನೋ, ನಿಮಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿರೋದು. ಯಾಕಂದರೆ ಈಗ ನನಗೆ ವಿಷಯ ಎಲ್ಲಿಂದ ಗೊತ್ತಾಗುತ್ತೆ? ನನಗೆ ಈಗ ಒಬ್ಬ ಕಾಮನ್ ಆಡಿಯನ್ಸಿಗೆ, ಒಬ್ಬ ಸಾಮಾನ್ಯ ಜನರಿಗೆ ವಿಷಯ ಎಲ್ಲಿಂದ ಗೊತ್ತಾಗುತ್ತೆ? ಸೊ ಯಾರು ಹೇಳ್ಬೇಕು ಈ ವಿಷಯನ? ನಾನು ಹೇಳ್ತೀನಿ ಕೇಳಿ. ನೀವು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀರಾ, ಹಾಗಾಗಿ ಈ ಪ್ರಶ್ನೆ ನಿಮ್ಗೆ ಕೇಳ್ತಾ ಇದ್ದೀನಿ. ಅಲ್ಲ, ಗೊತ್ತಾಯ್ತು, ಆ್ಯಕ್ಟ್ ಮಾಡಿದ್ದೀನಿ. ಶೂಟಿಂಗ್ ಮುಗಿದು 10 ತಿಂಗಳಾಯಿತು. ಅವ್ರು ನನಗೆ ಲಾಸ್ಟ್ ಸಿಕ್ಕಿದ್ದು ಒಂದು 2.5-3 ತಿಂಗಳ ಹಿಂದೆ. ಸೊ ವೈಯಕ್ತಿಕ ಬದುಕಿನ ಬಗ್ಗೆ ನಾವು ಮಾತಾಡೋದೇ ಇಲ್ಲ, ಅದು ನನಗೆ ಸಂಬಂಧ ಇಲ್ಲದಿರೋ ವಿಷಯ ಕೂಡ. ಆ್ಯಂಡ್ ಸಿಕ್ಕಿದಾಗೆಲ್ಲ ಸಿನಿಮಾ ಬಗ್ಗೆನೇ ಮಾತಾಡ್ತೀವಿ ಜಾಸ್ತಿ, ಹೆಚ್ಚಿಗೆ. ಸೊ ಹಾಗಾಗಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ನನಗೆ ಐಡಿಯಾನೇ ಇಲ್ಲ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಐ ಸ್ವೇರ್. ನೋ ಪ್ರಾಬ್ಲಮ್, ನಿಮ್ಮ ಉತ್ತರ ನೀವು ಕೊಟ್ಟಿದ್ದೀರಾ. ಸೊ ಇದೆಷ್ಟು ನಮ್ಮ ನಟ, ಸ್ಯಾಂಡಲ್ವುಡ್ ನಟ ದೀಕ್ಷಿತ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಂದ್ರ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು.